ಎಷ್ಟು ನಿಮಿಷ ನಿಮ್ಮ ಸೆಕ್ಷುವಲ್ ಅರೋಸಲ್ ಆದರೆ ಒಳ್ಳೆಯದು ಅಂದರೆ 3-7 ಮಿನಿಟ್ ಆದರೆ ಅಡೆಕ್ವೇಟ್, ನಿಮ್ಮ ಸೆಕ್ಷುವಲ್ ಅಡೆಕ್ವೇಟ್ ಓಕೆ ಅಂತೀವಿ. ಅದೇ 7-13 ನಿಮಿಷ ಆದರೆ ಇಟ್ ಈಸ್ ಡಿಸೈರಬಲ್. ಎಲ್ಲರೂ ಕೂಡ 7-13 ನಿಮಿಷ ಆದರೆ ಚೆನ್ನಾಗಿರುತ್ತೆ, ಡಿಸೈರಬಲ್. 10-30 ನಿಮಿಷ ಅಂದರೆ ಟೂ ಲಾಂಗ್. ಇದೇ ಸಮಯದಲ್ಲಿ ನಿಮಗೆ ಗೊತ್ತಿರಲಿ, ಹೆಣ್ಣು ಮಕ್ಕಳಲ್ಲೂ ಕೂಡ ಅಸ್ತಮೈಥುನ ಇದೆ. ಹೆಣ್ಣು ಮಕ್ಕಳ ಪ್ರೈವೇಟ್ ಪಾರ್ಟ್ನಲ್ಲಿ ಶಿಶ್ನ ಅಂತಾರೆ, ಅದನ್ನು ಚಂದ್ರನಾಡಿ. ಇದು ಆಲ್ಮೋಸ್ಟ್ ಲೈಕ್ ಎ ಸ್ಮಾಲ್ ಪೀನೀಸ್. ಅದನ್ನು ಉಜ್ಕೊಂಡ್ರೆ ಅವ್ರಿಗೂ ಕೂಡ ಎಕ್ಸೈಟ್ ಆಗುತ್ತೆ, ಸ್ಟಿಮ್ಯುಲೇಷನ್ ಆಗುತ್ತೆ, ಖುಷಿ ಬರುತ್ತೆ. ಸೊ ಫಿಸಿಯಾಲಜಿ, ಹ್ಯೂಮನ್ ಫಿಸಿಯಾಲಜಿ ಅಂತೀವಿ ನಾವು ಫಸ್ಟ್ MBBSನಲ್ಲಿ ಅನಾಟಮಿ ಫಿಸಿಯಾಲಜಿನೇ 1.5 ವರ್ಷ ಓದಿರುವಂಥವ್ರು. ನಮ್ಮ ಫಸ್ಟ್ 1.5 ವರ್ಷ ನಮ್ಮ ಫಸ್ಟ್ ಸಬ್ಜೆಕ್ಟೇ ಹ್ಯೂಮನ್ ಅನಾಟಮಿ. ಹೆಣ ಕೊಯ್ದಿರ್ತೀವಿ 1.5 ವರ್ಷ, ಫೀನಿಸ್ ಎಲ್ಲ ಕೊಯ್ದಿರ್ತೀವಿ, ಬೀಜ ಎಲ್ಲ ಕೊಯ್ದಿರ್ತೀವಿ, ಬ್ರೈನ್ ಎಲ್ಲ ಕೊಯ್ದಿರ್ತೀವಿ. ದಿನ 3 ಅವರ್ ನಾವು ಡಿಸೆಕ್ಷನ್ ಮಾಡ್ತಿದ್ದು ಮೆಡಿಕಲ್ ಸ್ಟೂಡೆಂಟ್ಸ್. ಡಿಸೆಕ್ಷನ್ ಅಂದರೆ ಕುಯ್ಯೋದು, ಹೆಣನ ಕುಯ್ಯೋದು. ಹೆಣ ನಮ್ಮ ದೇವರು, ನಮಗೆ ಪಾಠ ಕಲಿಸ್ಕೊಟ್ರೋದೇ ಹೆಣ. ಬಳ್ಳಾರಿ ಮೆಡಿಕಲ್ ಕಾಲೇಜಿನಲ್ಲಿ ನಮ್ಮ ಡಿಸೆಕ್ಷನ್ ಥಿಯೇಟ್ರು ನಿಮ್ಮ ಬೆಂಗಳೂರಿನಾಗೆ ಕಾಪಾಲಿ ಥಿಯೇಟ್ರಿಗಿಂತಲೂ ದೊಡ್ಡದಾಗಿತ್ತು, ಗೊತ್ತಾಯ್ತಾ? 26 ಟೇಬಲ್ ಇರೋವು. ಒಂದೊಂದು ಟೇಬಲ್ಗೆ 10 ಜನ ಮೆಡಿಕಲ್ಸ್ಗೆ, ಬಾಲ್ಗಾಯಿಗೊಬ್ಬ, ಎಡಗಾಯಿಗೊಬ್ಬ, ತಲೆಗೊಬ್ಬ ಸೀನಿಯರು, ಹೊಟ್ಟೆಗೊಬ್ಬ, ಹಿಂಗೆ ಕುಯ್ತಾನೇ ಇರೋವು ದಿನ ಬೆಳಗ್ಗೆ 9ರಿಂದ 12 ಗಂಟೆವರೆಗೂ. ಇದು ಭಯ ಅಲ್ಲ, ಮೆಡಿಕಲ್ ಪ್ರೊಫೆಷನ್ ಅಲ್ವಾ. ಹಂಗಾಗಿ ಅಲ್ಲಿಂದ ಶುರುವಾಗೋದು ನಮ್ಮ ಫಿಸಿಯಾಲಜಿ. ನಮ್ಮ ದೇಹದಲ್ಲಿ ಏನೇನಾಗತ್ತೆ. ಎಲ್ಲೋ ಒಂದು ಕಡೆ ಮನುಷ್ಯ ಆಹಾರ ಇಲ್ದಿರ 1 ವರ್ಷ ಗುಹೆಯೊಳಗೆ ಕೂತಿದ್ಲು ಅಮ್ಮ, ಇವೆಲ್ಲ ಅನ್ಫಿಸಿಯಾಲಜಿಕಲ್, ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಮಾಡಿದ್ರೆ ಅವೆಲ್ಲ ಇಲ್ಲ. ಬಟ್ ಎಲ್ಲೋ ಒಂದು ಕಡೆ ನಾನು BM ಹೆಗ್ಡೆ ಅವರು ನನ್ನ ಟೀಚರು, ಅದೇನೋ ಒಂದು ಪದ ಯೂಸ್ ಮಾಡಿದರು, ಅಂಥವ್ರು ಇರ್ತಾರೆ ಅಂದರು. ಬಟ್ ಅವರು ಮೆಡಿಕಲ್ ಕಾಲೇಜ್ ಪ್ರೊಫೆಸರು, ನಾನ್ ಮೆಡಿಕಲ್ ಕಾಲೇಜ್ ಪ್ರೊಫೆಸರು. ಫಿಸಿಯಾಲಜಿ ಈಸ್ ಎ ಫೆನಾಮಿನ. ಪ್ರತಿಯೊಂದು ನಮ್ಮ ದೇಹದಲ್ಲಿ ದಿನನಿತ್ಯ ನಡೆಯುವ ಕ್ರಿಯೆಗಳನ್ನ ನಾವು ಫಿಸಿಯಾಲಜಿ ಅಂತೀವಿ. ನಿದ್ದೆ ಮಾಡಿದಾಗ ನಮ್ಮ ಬ್ರೈನ್ ಏನು ಕೆಲಸ ಮಾಡುತ್ತೆ, ಊಟ ಮಾಡಿದಾಗ ನಮ್ಮ ಸ್ಟಮಕ್ ಏನು ಕೆಲಸ ಮಾಡುತ್ತೆ, ಒಂದು ಹುಡುಗಿನ ನೋಡಿದಾಗೆ ಜನನಾಂಗ ಏನು ಕೆಲಸ ಮಾಡುತ್ತೆ, ಇವೆಲ್ಲವನ್ನು ನಮ್ಮ ನಾರ್ಮಲ್ ನ್ಯಾಚುರಲ್ ಫಿಸಿಯಾಲಜಿ ಅಂತೀವಿ ನಾವು. ಇದು ಪ್ರತಿಯೊಬ್ಬರ ದೇಹದಲ್ಲೂ ನಡೆಯುತ್ತೆ. ನಮ್ಮ ದೇಹದಲ್ಲಿ ಪ್ರತಿಯೊಂದು ಅಂಗಾಂಗಗಳು ತನ್ನದೇ ಆದ ನಾರ್ಮಲ್ ಫಂಕ್ಷನ್ ಇದ್ದೇ ಇರುತ್ತೆ. ಇದಿಷ್ಟು ನ್ಯಾಚುರಲ್ ಅಂದರೆ, ನಮಗೊಂದು ಅಡ್ರಿನಲ್ ಗ್ಲ್ಯಾಂಡ್ ಅಂತ ಕೊಟ್ಟಿದ್ದಾನೆ ದೇವರು, ಕಿಡ್ನಿ ಮೇಲೆ 2 ಇರ್ತವೆ. ಅದನ್ನು ಯಾಕೆ ಕೊಟ್ಟಿದ್ದಾನೆ ಅಂದರೆ ಫೈಟ್ ಆರ್ ಫ್ಲೈಟ್. ಸಡನ್ನಾಗಿ ಉದಿ ಬಂದ್ಬಿಡ್ತು, ಇದನ್ನು ಹುಲ್ಲಿನ ಹೊಡಿಬೇಕು ನೀನು, ಇಲ್ಲದ್ರೆ ಓಡೋಬೇಕು, ಅದಕ್ಕೆ ಕೊಟ್ಟಿದ್ದಾನೆ ದೇವರು ಅದನ್ನು. ನಾನು ಭಾಳ ಸುಲಭನಾಗಿ ಏನು ಹೇಳ್ತೀನಿ ಗೊತ್ತಾ, ನೀವು ಕಾಂಪೌಂಡ್ ಹತ್ರ ನಿಂತ್ಕೊಂಡು ಮೊಬೈಲ್ ನೋಡ್ತಿರ್ತೀರಿ, ಸಡನ್ನ ನಾಗರಾವ್ ಬಂದಿರುತ್ತೆ. ಜೀವನದಲ್ಲಿ ನೀವು ಯಾವತ್ತೂ ಆಲ್ರೆಡಿ ಕಾಂಪೌಂಡ್ ಎಗರೇ ಇರಲ್ಲ. ಹಾವು ನೋಡಿದ ತಕ್ಷಣವೇ ಎಗರ್ತೀರಿ 6 ಫೀಟ್. ಯಾಕೆ ಗೊತ್ತಾ, ನಿಮ್ಮ ಅಡ್ರಿನಲಿನ್ ಪಂಪ್ ಪಡೆಯುತ್ತೆ. ಅದೇ ಹೇಳೋದು ನಿಮಗೆ, ಫೈಟ್ ಆರ್ ಫ್ಲೈಟ್. ಓಡೋಗು ಇಲ್ಲದ್ರೆ ಹೊಡೆದಾಕ ಧೈರ್ಯ ನಿಮಗಿಲ್ಲ, ಅಟ್ಲೀಸ್ಟ್ ಓಡೋಗೋ ಧೈರ್ಯ ನೀನು ಕೊಡುತ್ತೆ. ಇದನ್ನೇ ಫಿಸಿಯಾಲಜಿ ಅನ್ನೋದು. ನಾವು ಅದು ಒಂದು ಆರ್ಗನ್ ಮಾಡೋ ಕೆಲಸ, ಒಂದು ಆರ್ಗನ್ ಪಂಪ್ ಹೊಡೆಯುತ್ತೆ, ಹಾರ್ಮೋನ್. ನಿಮ್ಮ ಆರ್ಗನ್ನೊಳಗಿರೋ ಅಡ್ರಿನಲಿನ್ ಹಾರ್ಮೋನ್ ಅಂತೀವಿ. ಈ ಹಾರ್ಮೋನ್ಗೆ ಇಟ್ ಈಸ್ ನಿಮ್ಮ ಸ್ಟ್ರೆಸ್, ನಿಮ್ಮನ್ನು ಕಾಪಾಡೋ ಹಾರ್ಮೋನು. ಅದಕ್ಕೆ ಹಾರ್ಮೋನ್ನ ಉತ್ಪತ್ತಿ ಆದರೆ ಫೈಟ್ ಆರ್ ಫ್ಲೈಟ್. ಫೈಟ್ ಮಾಡು ಇಲ್ಲದ್ರೆ ಓಡೋಗು, ಎರಡಕ್ಕೂ ಅದೇ ಹೆಲ್ಪ್ ಮಾಡೋದು. ಇಲ್ಲ ಅಂದರೆ ನೀನು ಸತ್ತೋಗಿರಿ, ಇಲ್ಲದ್ರೆ ಹಾವು ಕಚ್ಚಾಕಿರೋದು, ಇಲ್ಲದ್ರೆ ಹುಲಿ ತಿಂದಾಕಿರೋದು, ನೀವು ಅಲ್ಲೇ ನಿಂತಿದ್ರೆ ನೋಡಿ. ದೇವರು ಇದನ್ನೇ ಫಿಸಿಯಾಲಜಿ ಅನ್ನೋದು. ಒಂದು ಹುಡುಗಿ 16-18 ಆಕೆ ಸುಂದರವಾಗಿ ಕಾಣಬೇಕಾದ್ರೆ, ಎದೆ ಬರಬೇಕು ಅಂದರೆ ಅದಕ್ಕೊಂದು ಹಾರ್ಮೋನ್ ಇದೆ, ಥೈರಾಯ್ಡ್ ಹಾರ್ಮೋನ್. ಕುತ್ತಿಗೆಯಲ್ಲಿರೋ ಥೈರಾಯ್ಡು ಒಂದು ಹೆಣ್ಣುಮಕ್ಕಳಿಗೆ ಎಂಥ ಬ್ಯೂಟಿ ಕೊಡುತ್ತೆ ಅಂದರೆ ಇದು ಫಿಸಿಯಾಲಜಿ. ಈ ಹೆಣ್ಣುಮಗಳಿಗೆ ಹಾರ್ಮೋನ್ ಸೆಕ್ರೇಷನ್ ಎಷ್ಟಿರುತ್ತೆ ಅಂದರೆ ಇಟ್ ಆಡ್ಸ್ ಬ್ಯೂಟಿ ಟು ದ ಪರ್ಸನ್. ಈ ಥೈರಾಯ್ಡ್ ಹಾರ್ಮೋನ್ ಬರೋದ್ರಿಂದ ಆಕೆಗೆ ಎದೆ ಬರುತ್ತೆ, ಸ್ತನ ಬರುತ್ತೆ. ಹೆಣ್ಮಕ್ಕಳ ಸ್ತನ ಚೆನ್ನಾಗಿದ್ದರೆ ನೋಡ್ಲಿಕ್ಕೆ ಚೆಂದಿರ್ತಾರೆ. ಇದು ಅದರಿಂದ ಬರುತ್ತೆ, ಸುಮ್ಮನೆ ಬರೋಲ್ಲ. ಗಂಡು ಮಕ್ಕಳಿಗೆ ಆ ಥೈರಾಯ್ಡ್ ಹಾರ್ಮೋನು ಆ ಸ್ಟೇಜ್ನಲ್ಲಿ ಅಷ್ಟು ಬರೋಲ್ಲ, ಅದಕ್ಕೆ ಅವನಿಗೆ ಎದೆ ಬರೋಲ್ಲ. ಇವೆಲ್ಲ ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ ನಾನೊಬ್ಬ ಟೀಚರಾಗಿ ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ. ತುಂಬ ಜನ ಗೊತ್ತಿಲ್ಲ, ನೀರು ಕುಡಿದ್ರೆ ಎಲ್ಲೆಲ್ಲೋ ಹೋಗುತ್ತೆ ಅನ್ಕೋತಾರೆ. ಟೊಮೊಟೊ ಬೀಜ ತಿಂದರೆ ಕಿಡ್ನಿಗೆ ಹಂಗೆ ಹೋಗಲ್ಲ. ಟೊಮೊಟೊ ತಿನ್ನೋದ್ರಿಂದ ಕಿಡ್ನಿ ಕಲ್ಲು ಯಾಕಾಗುತ್ತೆ ಅಂದರೆ ಸಿಟ್ರಸ್ ಫ್ರೂಟ್ ಅದು ಟೊಮೊಟೊ ಬೀಜ ಅದು ಕಕ್ಕಸ್ನಾಗೆ ಬರಬೇಕು, ಉಚ್ಚೆ ಒಳಗೆ ಬರೋಲ್ಲ. ಮೊನ್ನೆ ಯಾರೋ ಒಬ್ಬ ಮುಟ್ಟಾಳ ನನಗೆ ಹೇಳಿದ್ದು ನೋಡಿದರೆ ನನಗೆ ಆಶ್ಚರ್ಯ ಆಯಿತು. ವಿದ್ಯಾವಂತ ಇದ್ದಾನೆ, ಡಾಕ್ಟ್ರೇ ಯಾಕೋ ಎಕ್ಸಸ್ ಆಫ್ ಹೀಟ್ ಆಗಿದೆ,
ತುಂಬ ಗೋಡಂಬಿ ತಿನ್ಬಿಟ್ಟೆ, ರೀಸಸ್ನಾಗ ಗೋಡಂಬಿ ಬಂತು ಅಂದ. ಇಲ್ಲೇ ಕೂತ್ಕೊಂಡು ಸರ್ ಇದು ನೋಡಿ, ನಾನೊಬ್ಬ ವೈದ್ಯನಾಗಿ ಇದು ನಿಮ್ಮ ಗಮನಕ್ಕೆ ತರದಿದ್ರೆ ಜನಗಳು ಗೋಡಂಬಿನ ಅಷ್ಟೇ ದಪ್ಪ ಇರಲಿ, ಗೋಡಂಬಿ ತಿಂದರೆ ಹೀಟ್ ಆಗುತ್ತೆ ಅನ್ಕೋತಾರಲ್ಲ. ತುಂಬ ಜನಕ್ಕೆ ಒಂದು ತಪ್ಪು ಕಲ್ಪನೆ ಇದೆ, ಕೋಳಿ ತಿಂದರೆ ಹೀಟು, ಬದನೆಕಾಯಿ ತಿಂದರೆ ಹೀಟು, ನುಗ್ಗೆಕಾಯಿ. ದಯವಿಟ್ಟು ಇವನ್ನೆಲ್ಲ ಮರ್ತು ತಂಪು. ನಾನು ಅದಕ್ಕೆ ತಮಾಷೆಗೆ ಹೇಳ್ತೀನಿ, ದೇವ್ರ ಬುದ್ಧಿವಂತ, ಹಂದಿ ಮಾಂಸದೊಳಗೇನು ಐಸ್ ಕ್ರೀಮು, ಕೋಳಿ ಒಳಗೇನು ಬೆಂಕಿ ಇಟ್ಟಿಲ್ಲ, ಸುಮ್ಮನೆ ಕೂತ್ಕೊಂತೀನಿ. ಇದನ್ನು ತಿಳ್ಕೊಬೇಕ್ರಿ ಜನಗಳು, ಭಾಳ ಇಂಪಾರ್ಟೆಂಟು. ಸೊ ಅದರಿಂದ ಗೋಡಂಬಿ ಬರಲಿಲ್ವಾ? ಹೆಂಗ್ರಿ ಬರುತ್ತೆ? ಸೊ ಕುಡಿದ ನೀರು ಅದನ್ನ, ಅಥವಾ ನಮ್ಮ ಡೈಜೆಷನ್ ಎಂಡ್ ಪ್ರಾಡಕ್ಟ್ ಇರುತ್ತಲ್ಲ, ರಕ್ತದಲ್ಲಿ ಆಗುತ್ತಲ್ಲ, ರಕ್ತ ಸರ್ಕ್ಯುಲೇಟ್ ಆಗ್ತಾ ಒಂದು ದಿನಕ್ಕೆ 170 ಲೀಟ್ರನ್ನ ನಮ್ಮ ಕಿಡ್ನಿ ಫಿಲ್ಟ್ರ್ ಮಾಡುತ್ತೆ. 2 ಕಿಡ್ನಿ ಕೊಟ್ಟಿದ್ದಾನಲ್ಲ, ಅದನ್ನು ಫಿಲ್ಟ್ರಿ ಮಾಡಿ ಫೈನಲ್ ಪ್ರಾಡಕ್ಟ್ ನಿಮ್ಮ ಉಚ್ಚೆ ಬರುತ್ತೆ. ಅರ್ಥ ಆಯ್ತಾ? 170 ಲೀಟ್ರನ್ನ ನಿಮ್ಮ 2 ಕಿಡ್ನಿ ಒಂದು ದಿನಕ್ಕೆ ಫಿಲ್ಟ್ರ್ ಮಾಡುತ್ತೆ. ಅಂದರೆ ಬ್ಲಡ್ ಸರ್ಕ್ಯುಲೇಟ್ ಆಗ್ತಾನೇ ಇರುತ್ತೆ. ನಮ್ಮ ದೇಹದಲ್ಲಿ 4.5 5 ಲೀಟ್ರ್ ಬ್ಲಡ್ ಇರುತ್ತೆ, ಅದು ಸರ್ಕ್ಯುಲೇಟ್ ಆಗ್ತಾನೇ ಇರುತ್ತೆ. ಈ ಟೊಮಾಟೊ ಜಾಸ್ತಿ ತಿಂದರೆ ಟೊಮಾಟೊ ಸಿಪ್ಪೆ ಹೋಗಿ ಶಿಶ್ನದಲ್ಲಿ ಕಟ್ಕೊಂಡ್ಬಿಡುತ್ತೆ, ಶಿಶ್ನ ಬ್ಲಾಕ್ ಆಗುತ್ತೆ. ಸುಳ್ಳು ಅದು ತಪ್ಪ? 100% ಸುಳ್ಳು. ನಂಗೊಬ್ರು ನಮ್ಮ ರಿಲೇಟಿವ್ ಹೇಳಿದ್ರು. ಇಲ್ಲ, ಅವೆಲ್ಲ ತಪ್ಪು ಹೇಳ್ತಾರೆ. ಕೆಲವರು ಅತಿ ಬುದ್ಧಿವಂತರ ಥರ ತಮಗೆಲ್ಲ ವಿಜ್ಞಾನ ಗೊತ್ತು ಅಂತ ಮಾತಾಡ್ತಾರೆ. ಇಂಥವ್ರು ನಮ್ಮ ದೇಶದಲ್ಲಿ ಭಾಳ ಜನ. ಅಂಥವ್ರಿಗೆ ಯಾರನ್ನ ನಾನು ಭಾಳ ಜನ ಕೇಳ್ತೀನಿ, ನಿಮ್ಮ ತಲೆಗೆ ಫಸ್ಟು ಹುಳ ಬಿಡೋರು ನಮ್ಮ ಸುತ್ತಮುತ್ತ, ಯಾಕೆ ಹಿಂಗಾಗೋಗಿದೆಯಾ, ಸ್ವಲ್ಪ ಇಳಿದೋಗ್ಬಿಟ್ಟಿದೆಯಲ್ಲ, ಮುಗೀತು, ನಿಮಗೆ ಕಾಯಿಲೆ ಬಂತು. ನಾನು ಅದಕ್ಕೆ ಅನೇಕ ಹೆಣ್ಮಕ್ಳಿಗೆ ಹೇಳ್ತೀನಿ, ನಿಮ್ಮ ಮನೆಗೆ ಯಾರನ್ನ ಬಂದು ನಿಮ್ಗೇನಾದರೂ ಅಂದರೆ ಅವ್ರಿಗೊಂದು ಕಾಪಿ ಕೊಟ್ಬಿಟ್ಟು ಕೈ ಮುಗಿದು ನಿಮ್ಮ ಮನೆಗೆ ಹೋಗಿ ಅಂತ ಕಳಿಸ್ಬಿಡು ವಾಪಸ್. 100%. ಇವತ್ತು ನಮ್ಮ ದೇಶದಲ್ಲಿ ಅರ್ಧ ಜನಕ್ಕೆ ಕಾಯಿಲೆ ಬೇರೆಯವ್ರ ಮಾತಿನಿಂದ ಬರುತ್ತೆ. ಯಾಕೋ ನಿಮ್ಮ ಹುಡುಗಿ ಹಿಡಿದು ಹೋಗ್ಬಿಟ್ಟವಳಲ್ಲ, ಏನು ಅಳಿಯ ಸರಿಯಾಗಿ ಊಟ ಆಗ್ತಾನೋ ಇಲ್ವೋ, ಮುಗೀತು. ಯಾಕೋ ಏನೋ ಟಿ ಬಿ ಬಂದಿರ್ಬೋದನ್ನು ನೋಡಿ ಒಂದು ಸಾರಿ ವಿಚಾರಿಸಿ, ಪಾಪ ಚೆನ್ನಾಗೇ ಇರ್ತಾರೆ. ದಯವಿಟ್ಟು ಜನಗಳ ಮಾತನ್ನು, ಇದು ಭಾಳ ಇಂಪಾರ್ಟೆಂಟ್. ನಾನು ಪ್ರೊಫೆಷನಲ್ ಮ್ಯಾನ್ ಆಗಿ ಮಾತಾಡ್ತಾ ಇದ್ದೀನಿ. ನನ್ನ ಹತ್ರ ಬರೋ 80% ಜನಕ್ಕೆ ಜಿನೈನ್ಲಿ ಕರೆಕ್ಟಾಗಿ ಹೇಳಬೇಕು ಅಂದರೆ ಕಾಯಿಲೆಯೇ ಇರಲ್ಲ. ಸಣ್ಣ ಪುಟ್ಟ ಸಮಸ್ಯೆಗಳಿರ್ತವೆ, ಅದನ್ನು ಇಷ್ಟುದ್ದ ಇರೋದನ್ನು ಇಷ್ಟುದ್ದ ಮಾಡ್ಕೋತಾರೆ. ದಯವಿಟ್ಟು ಆರೋಗ್ಯವಾಗಿರಬೇಕು ಅಂದರೆ ನಿಮ್ಮಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಇರಬೇಕು. ಐ ಆಮ್ ಎ ಹೆಲ್ತಿ ಪರ್ಸನ್ ಅಂತ. ಕಾಯಿಲೆ ಲಕ್ಷಣಗಳಿದ್ದಾವೆ, ರಿಯಲ್ ಲಕ್ಷಣಗಳು ನಾವು ಹೇಳ್ತೀವಿ. ಬಟ್ ಕೆಲವರು ಅನೇಕ ಜನಕ್ಕೆ ಸೈಕಾಲಜಿ ಪ್ರಾಬ್ಲಮ್ ಅಲ್ಲ, ರಿಯಲ್ ಪ್ರಾಬ್ಲಮ್ಮು ಕೂಡ ಹಂಗಾಗ್ಬಿಡುತ್ತೆ. ಆ್ಯಂಡ್ ಎಷ್ಟೋ ಜನ ತಂದೆ ತಾಯಿಗಳು, ಡಾಕ್ಟ್ರೇ ನನ್ನ ಮಗ ಹಿಂಗೆ ತಿಂತಾನೆ ಡಾಕ್ಟ್ರೇ, ಹಂಗೆ ಹೋಗಿ ಕೂತ್ಕೊಂಡ್ಬಿಡ್ತಾನೆ, ಮೈಗೆ ಇಡಲ್ಲ, ತಿಂದಿದ್ದೇ ಮೈಗೆ ಹಿಡಿಯಲ್ಲ ಅಂತಾರೆ. ಸರ್, ನಮ್ಮ GIT ಅಂತೀವಲ್ಲ, ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಸ್ಟಮ್ಮು, ತಿಂದ ಆಹಾರ ಈಚೆಗೆ ಬರಬೇಕಾದ್ರೆ ಅನ್ನನಾಳ 10 ಇಂಚು, ಜಠರ 10 ಇಂಚು, ಸಣ್ಣ ಕರಳು ಅಮ್ಮನ ಸೀರೆಯಷ್ಟು ಉದ್ದ 6 ಮೀಟ್ರು, ಅದೆಲ್ಲ ಸುತ್ತೋಡ್ಕೊಂಡು ದೊಡ್ಡ ಕರಳು 1.5 ಮೀಟ್ರು, ಕೊನೆ ಗುದದ್ವಾರ 1.5 ಇಂಚು, ಅದು ಈಚೆಗೆ ಬರಬೇಕಾದ್ರೆ ಇಷ್ಟೆಲ್ಲ ಸುತ್ತೋಡ್ಕೊ ಬರಬೇಕು. ಆದರೆ ಅಮ್ಮನಿಗನ್ಸುತ್ತೆ ನನ್ನ ಮಗ ತಿಂದು ಇಡ್ಲಿ ಹಂಗೆ ಬಂದ್ಬಿಡ್ತು ಮೈಗೆ, ಅದು ಬರಲ್ಲ. ಆ್ಯಂಡ್ ಇನ್ನು ಕೆಲವ್ರು ಹೇಳ್ತಾರೆ, ಅಯ್ಯೋ ಡಾಕ್ಟ್ರೇ ಮೆಣಸಿನ್ಕಾಯಾಗೆ ಬಂದ್ಬಿಡ್ತು. ಬರುತ್ತೆ. ನಮ್ಮ ಸರಿಯಾಗಿ ನೀವು ಬೇಳೆಕಾಳನ್ನ, ಇವಾಗ ನೋಡಿ, ನಾವು ಚಿಕ್ಕ ಹುಡುಗರಾಗ ಅನ್ನೋರು, ನಾವು ಈಚಿಲಣ್ಣು ತುಂಬ ತಿನ್ನೇವು ಹಳ್ಳಿ ಕಡೆ. ಈಚಲಣ್ಣು, ಹಾಂ, ಆ ಈಚಿಲಣ್ಣು ತಿನ್ನೋವಾಗ ಬೀಜ ನುಂಗ್ಬಿಟ್ರೆ ಎದುರಿಸೋರು. ಬೀಜ ನುಂಗ್ಬಿಟ್ಟ, ಆಯಿತು ಬಿಡು, ಹೊಟ್ಟೆ ಒಳಗೆ ಗೊಬ್ಬರ ಇದೆ, ಗಿಡ ಆಗಿ ಈಚೆಗೆ ಬರ್ತದೆ ಅನ್ನೋರು. ನಾವು ಎದುರುಕೊಂಡು ರಾತ್ರಿಯೆಲ್ಲ ಮುಟ್ಟು ನೋಡ್ಕೊಳ್ಳೋದು, ಒಕ್ಕಳದಾಗ ಏನೋ ಈಚೆಗೆ ಬಂದೈತೆ ನೋಡಿ. ಇವೆಲ್ಲ ಜನಗಳ ಮಾತು. ರಿಯಲಿ ಯಾವ ಮಟ್ಟಕ್ಕೆ ಹೆದರಿಕೆ ಬರುತ್ತೆ ಅಂದರೆ ಮಕ್ಕಳಿಗೆ, ನಾನೊಬ್ಬ ವೈದ್ಯನಾಗಿ ನನ್ನ ಅನುಭವದಿಂದ ಈ ಮಾತುಗಳನ್ನ ಹೇಳಬೇಕು. ದಯವಿಟ್ಟು ನಿಮ್ಮ ಮಕ್ಕಳು ತಿಂದ ಆಹಾರ ಹಂಗೆ ಹೋಗಿ ಕೂತ್ಕೋತಾರೆ, ಬಟ್ ತಿಂದಿದ್ದೆಲ್ಲ ಬರಲ್ಲ. ಇದೆಷ್ಟು ಬ್ಯೂಟಿಫುಲ್ ಫೆನಾಮಿನಾ ಅಂತೀವಿ ಅಂದರೆ, ನಾವು ನಿಮ್ಮ ಜಠರದೊಳಕ್ಕೆ ಏನಾದರೂ ಬಿದ್ದರೆ ನಿಮ್ಮ ಕರಳು ಖಾಲಿ ಆಗುತ್ತೆ. ಗ್ಯಾಸ್ಟ್ರೋ ಕೋಲಿಕ್ ರಿಫ್ಲಕ್ಸ್ ಅಂತೀವಿ ನಾವು. ಆ್ಯಕ್ಚುಲಿ ಮನುಷ್ಯನಿಗೆ ಮಲಬದ್ಧತೆ ಆಗ್ತಿರಲಿಲ್ಲ, ಪ್ರಾಣಿಗಳಿಗೆ ಮಲಬದ್ಧತೆ ಆಗಲ್ಲ. ಎಮ್ಮೆ ಹೊಡ್ಕೊಂಡು MG ರೋಡ್ಗೆ ಹೋಗಿ ನೀವು ಒಂದು ಅಷ್ಟು ದೂರ ಹೋಗೋಷ್ಟೊತ್ತಿಗೆ ಬಾಲ ಹಿಂಗೆ ಮಾಡಿ ಲಟ್ ಅಂತ ಸಗಣಿ ಹಾಕುತ್ತೆ. ಯಾಕಂದರೆ ಅದಕ್ಕೆ MG ರೋಡ್ ಅಂತ ಗೊತ್ತಿಲ್ಲ, ಅದಕ್ಕೆ ಬೇಕು ಇಲ್ಲ. ಆದರೆ ಮನುಷ್ಯ, ನೀವು ನೋಡಿ, ಮಕ್ಕಳು 2 ವರ್ಷದವರೆಗೂ ಎಲ್ಲಂದ್ರಲ್ಲೇ ಮೋಷನ್ ಮಾಡ್ತವೆ. ತಾಯಿ ಹಾಲು ಕುಡಿಯೋ ತೊಡೆ ಮೇಲೇ ಮೋಷನ್ ಮಾಡುತ್ತೆ. ಯಾಕಂದರೆ ಜಠರದೊಳಗೆ ಹಾಲು ಬಿದ್ದ ತಕ್ಷಣ ಮಗುವಿನ ಕರುಳಿನೊಳಗೆ ಕಕ್ಕಸಿರುತ್ತೆ. ಹಿಂದಿನ ದಿನ ಕುಡಿದಿರೋದು ತಿಂದಿರೋದು
ಇಲ್ಲಿ ಬಿದ್ದ ತಕ್ಷಣ ಇದು ಖಾಲಿ ಆಗುತ್ತೆ. ಇಟ್ಸ್ ಎ ಬ್ಯೂಟಿಫುಲ್ ಗ್ಯಾಸ್ಟ್ರೋಕೋಲಿಕ್ ರಿಫ್ಲಕ್ಸ್. ಮನುಷ್ಯನಿಗೆ ಈ ರಿಫ್ಲಕ್ಸ್ ಇದ್ದಿದ್ರೆ ತುಂಬ ಜನ ಬೆಳಗ್ಗೆ ಒಂದು ಕಾಫಿ ಕುಡಿದ ತಕ್ಷಣ ನೀಟಾಗಿ ಲೆಟ್ರಿನ್ಗೆ ಹೋಗಿರೋರು. ಯಾಕಂದರೆ ಇಲ್ಲಿ ಬಿದ್ದ ತಕ್ಷಣವೇ ಇದು ಖಾಲಿ ಆಗಿರೋದು. ಅದನ್ನು ನಾವು ಬರ್ತಾ ಬರ್ತಾ ಕಂಡೀಷನ್ ಮಾಡಿ ಈಚೀಚೆಗೆ ಏನಾಗ್ಬಿಟ್ಟಿದೆ ಅಂದರೆ ಅದು ರಿಫ್ಲೆಕ್ಸೇ ಹೊರಟೋಗ್ಬಿಟ್ಟಿದೆ. ಅದಕ್ಕೆ ಭಾಳ ಜನಕ್ಕೆ ಮಲಬದ್ಧತೆ ಆಗುತ್ತೆ. ಅದರಿಂದ ದಯವಿಟ್ಟು ನಿಮ್ಮ ಮಕ್ಕಳು ತಿಂದ ತಕ್ಷಣ ಲೆಟ್ರಿನ್ಗೆ ಹೋಗ್ತಾರೆ, ಆದರೆ ತಿಂದಿದ್ದು ಹೋಗಲ್ಲ, ಹಳೆ ಸ್ಟಾಕ್ ಇರುತ್ತೆ. ಆ್ಯಂಡ್ ಭಾಳ ಜನಕ್ಕೆ ಒಂದು ತಪ್ಪು ಕಲ್ಪನೆ ಇದೆ, ಇವತ್ತು ತಿಂದ ಆಹಾರ ನಾಳೆ ಲೆಟ್ರಿನಾಗಿ ಬಂದ್ಬಿಡುತ್ತೆ ಅಂತ. ಡೊರೋತಿ ಅಂತ ಒಬ್ಬ ಗ್ರೇಟ್ ಲೇಡಿ, ಇಷ್ಟಪ್ಪ ಬುಕ್ ಇದೆ ಅವಳು ಬರೆದಿರೋದು. ನಾವು ತಿಂದ ಆಹಾರ ಕೊನೆಯ ಕಣ ಯಾವ ಬರುತ್ತೆ ಅಂತ ಸ್ಟಡಿ ಮಾಡಿದ್ದಾಳೆ. ಬೀಡ್ಸ್ ಕೊಟ್ಟು ಸಾವಿರಾರು ಜನಕ್ಕೆ ಬೀಡ್ಸ್ ಕೊಡ್ತಾಳೆ, 120 ಬೀಡ್ಸ್ ನುಂಗ್ಲಿಕ್ಕೆ. ಕೊನೆ ಬೀಡ್ ಈಚೆಗೆ ಯಾವ ಬರುತ್ತೆ ಲೆಕ್ಕ ಮಾಡಿ ಹೇಳಿದ್ದಾಳೆ. ನಾವು ತಿಂದ ಆಹಾರ ಈಚೆಗೆ ಬರಲಿಕ್ಕೆ 7 ಡೇಸ್ ತೊಗೊಳುತ್ತೆ. ಇದು ಇಂಪಾರ್ಟೆಂಟ್. 7 ಡೇಸ್ ನಿಮ್ಮ ಕೊನೆಯ ಕಣ. ಇವತ್ತು ತಿಂದಿದ್ದು ಒಂದು ವಾರದವರೆಗೂ ಇರಲ್ಲ, ಕೊನೆಯ ಕಣ ಅಂದರೆ ಅಂದ್ಕೊಂಡು ಹಂಗೆ. ಸೊ ಇಟ್ ಟೇಕ್ಸ್ 7 ಡೇಸ್ ಪರ್ ಗ್ಯಾಸ್ಟ್ರೋಕೋಲಿಕ್ ಎಂಟಿಂಗ್. ಅದೊಂದು ಇಂಪಾರ್ಟೆಂಟು. ಆಮೇಲೆ ಇದು ಭಾಳ ಇಂಪಾರ್ಟೆಂಟು. ದಯವಿಟ್ಟು ನೀವು ಬೆಳಗ್ಗೆ ಎಲ್ಲರೂ ಸಂಡಾಸ್ಗೆ ಹೋಗ್ತೀರಿ, ಭಾಳ ಮಡಿ ಅಂತ ಬಾಯಿ ನೀರು ಹಾಕ್ತೀರ, ಹೋಗೋಕ್ಕೆ ಹೋಗಬೇಡಿ. ಅದೇ ಬಂದರೆ ನೀವು ಹೋಗಿ. ಇದರ ದಯವಿಟ್ಟು ಏನಾದರೂ ತಿನ್ನಿ, ಕುಡಿದು ಆಮೇಲೆ ಲೆಟ್ರಿನ್ಗೆ ಹೋಗಿ. ಅದಕ್ಕೆ ಭಾಳ ಜನ ನಮ್ಗೇನು ಹೇಳ್ತಾರೆ, ಸರ್ ಡಾಕ್ಟ್ರೆ ಬೆಳಗ್ಗೆ ಲೆಟ್ರಿನ್ಗೆ ಹೋಗಿರ್ತೀನಿ, ತಿರುಗಿ ಇನ್ನೊಂದು ಸಾರಿ ತಿಂಡಿ ತಿಂದಮೇಲೆ ತಿರುಗಿ ಹೋಗಬೇಕು ಅನಿಸುತ್ತೆ. ದಟ್ಸ್ ಎ ನ್ಯಾಚುರಲ್ ಫೆನಾಮಿನ. ದಯವಿಟ್ಟು ಹೋಗಿ, ಅದರಿಂದ ಏನೂ ತೊಂದರೆ ಆಗಲ್ಲ. ಸರ್ ಈಗ ಮೈಥುನ ಎಷ್ಟು ದಿನ ಮಾಡ್ಕೋಬೇಕಾ, ವಾರಕ್ಕೊಮ್ಮೆ ಮಾಡ್ಕೋಬೇಕಾ? ಎಷ್ಟು ಸಾರಿ ಬೇಕಾದ್ರೆ ಅದು ಅವರವರ ಅಭ್ಯಾಸದ ಮೇಲೆ ಹೋಗುತ್ತೆ. ಅದಕ್ಕೆ ಟೈಮ್ ಲಿಮಿಟ್ ಅಂತ ಏನಿಲ್ಲ. ಯಂಗ್ ಏಜ್ನೊಳಗೆ ಜಾಸ್ತಿ ಫ್ರೀಕ್ವೆನ್ಸಿ ಇರುತ್ತೆ. ಬರ್ತಾ ಅದೇನು ತಮಾಷೆಗೆ ಹೇಳ್ತಿರ್ತಾರೆ, ದಿನಕ್ಕೊಂದು ಸಾರಿ, ಆಮೇಲೆ ವಾರಕ್ಕೊಂದು ಸಾರಿ ಆಗುತ್ತೆ, ಆಮೇಲೆ ತಿಂಗಳಿಗೊಂದು ಸಾರಿ, ಹಿಂಗೆಲ್ಲ ಹೇಳ್ತಾರೆ. ಅದು ಫ್ರೀಕ್ವೆನ್ಸಿ ಡಿಪೆಂಡ್ಸ್ ಆನ್ ದೇರ್ ಇಂಡಿವಿಜುವಲ್. ಇದೇ ಸಮಯದಲ್ಲಿ ನಿಮಗೆ ಗೊತ್ತಿರಲಿ, ಹೆಣ್ಣು ಮಕ್ಕಳಲ್ಲೂ ಕೂಡ ಹಸ್ತಮೈಥುನ ಇದೆ. ಹೆಣ್ಣು ಮಕ್ಕಳಲ್ಲೂ ಕೂಡ. ಯಾಕಂದ್ರೆ ನೋಡಿ, ಗಂಡು ಮಕ್ಕಳಿಗೆ ಶಿಶ್ನ ಇದೆಯಲ್ಲ, ಅದೇ ರೀತಿ ಹೆಣ್ಣು ಮಕ್ಕಳಿಗೆ ನಾವು ಕ್ಲೈಟೋರಿಸ್ ಅಂತೀವಿ, ಕನ್ನಡದಲ್ಲಿ ಚಂದ್ರನಾಡಿ ಅಂತಾರೆ. ಸೊ ಈ ಅನಾಟಮಿ ಅದಕ್ಕೆ ಹೇಳಿದ್ದು, ನಮಗೆ ಡಾಕ್ಟ್ರುಗಳಿಗೆ ಅನಾಟಮಿ ಗೊತ್ತಿರುತ್ತೆ, ಫಿಸಿಯಾಲಜಿ ಕೊಡುತ್ತೆ. ಹೆಣ್ಣು ಮಕ್ಕಳ ಪ್ರೈವೇಟ್ ಪಾರ್ಟ್ನಲ್ಲಿ ಶಿಶ್ನ ಅಂತಾರೆ, ಅದನ್ನು ಚಂದ್ರನಾಡಿ. ಇದು ಆಲ್ಮೋಸ್ಟ್ ಲೈಕ್ ಎ ಸ್ಮಾಲ್ ಪೀನೀಸ್. ಅದನ್ನು ಉಜ್ಕೊಂಡ್ರೆ ಅವ್ರಿಗೂ ಕೂಡ ಎಕ್ಸೈಟ್ ಆಗುತ್ತೆ, ಸ್ಟಿಮ್ಯುಲೇಷನ್ ಆಗುತ್ತೆ, ಖುಷಿ ಬರುತ್ತೆ. ಅದಕ್ಕೆ ಹೆಣ್ಣು ಮಕ್ಕಳು ಕೂಡ ತಮ್ಮ ಪ್ರೈವೇಟ್ ಪಾರ್ಟ್ನ ಕೈನಲ್ಲಿ ಮುಟ್ಕೊಳ್ತಾರೆ, ಅದನ್ನು ಸ್ಟಿಮ್ಯುಲೇಟ್ ಮಾಡ್ಕೋತಾರೆ. ಬಟ್ ಗಂಡು ಮಕ್ಕಳಲ್ಲಿ ವೀರ್ಯಸ್ಖಲನ ಆದಂಗೆ ಹೆಣ್ಣು ಮಕ್ಕಳಲ್ಲಿ ವೀರ್ಯಸ್ಖಲನ ಆಗಲ್ಲ. ಬಟ್ ಏನೋ ಒಂದು ರೀತಿಯ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಆ್ಯಂಡ್ ಇಲ್ಲಿ ದಯವಿಟ್ಟು ಇನ್ನೊಂದು ತಿಳ್ಕೋಬೇಕು, ಹಸ್ತಮೈಥುನ ಮಾಡ್ಕೊಳ್ಳೋರು ಬರೀ ಯುವಕರಲ್ಲ. ಮದುವೆ ಆಗಿ ಹೆಂಡತಿ ಡೆಲಿವರಿಗೆ ಹೋದಾಗ ಗಂಡ ಕೂಡ ಹಸ್ತಮೈಥುನ ಮಾಡ್ಕೋತಾನೆ. ಎಷ್ಟೋ ಜನ ಹಸ್ತಮೈಥುನವನ್ನು ಮ್ಯೂಚುವಲ್ ಮಾಡ್ಕೊಳ್ತಾರೆ. ಇಂಟರ್ ಕೋರ್ಸ್ ಪ್ರಾಪರಾಗಿ ಮಾಡೋಕ್ಕಾಗದಿದ್ದಾಗ ಇವನ ಜನಾಂಗವನ್ನು ಪಾರ್ಟ್ನರ್ ಹೆಂಡತಿ ಸ್ಟಿಮ್ಯುಲೇಟ್ ಮಾಡ್ತಾರೆ. ಅದನ್ನು ಕೂಡ ಒಂದು ವೆರೈಟಿ ಆಫ್ ಸೇಫ್ ಸೆಕ್ಸ್ ಅಂತೀವಿ ನಾವು. ಇವೆಲ್ಲವನ್ನು ನನ್ನ ಮಾತು ಕೇಳಿ ಮತ್ತೆ ನೀವು ಶುರು ಮಾಡ್ಕೋಬೇಡಿ. ಮಾಡ್ಕೊಳ್ತಿರೋರಿಗೆ ನಾನು ಕೊಡ್ತೀರಾ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್. ತುಂಬ ಜನ ನನಗೆ ಎರೆಕ್ಟೈಲ್ ಡಿಸ್ಫಂಕ್ಷನ್, ಉದ್ರೇಕನೇ ಆಗಲ್ಲ, ನಾನು ಇಂಟ್ರೊಡ್ಯೂಸ್ ಮಾಡೋಕ್ಕಾಗಲ್ಲ ಅಂತ ಬರ್ತಾರಲ್ಲ. ಇದರಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಸೆಕ್ಸ್ನಲ್ಲಿ ಹಸ್ತಮೈಥುನ ಕೂಡ ಒಂದು. ಯು ಕ್ಯಾನ್ ಇಬ್ಬರು ಕೂಡ ಇವರು ಅವ್ರನ್ನ ಸ್ಟಿಮ್ಯುಲೇಟ್ ಮಾಡೋದು ಕೂಡ ಇಟ್ಸ್ ಎ ವೆರಿ ನ್ಯಾಚುರಲ್ ಆ್ಯಂಡ್ ಸೇಫ್ ಸೆಕ್ಸ್. ಇವೆಲ್ಲ ನಿಮಗೆ ತಿಳಿದಿರಲಿ ಅಂತ ಹೇಳ್ತೀನಿ. ತುಂಬ ಜನ ತುಂಬ ಹೊತ್ತು ನಾವು ಸೆಕ್ಸ್ ಮಾಡೋಕ್ಕಾಗಲ್ಲ ಅಂತಾರೆ. ಬಟ್ ನಿಮಗೆ ಸೆಕ್ಸ್ ಅಂದರೆ ಗಂಡಸರಿಗೆ ಪರ್ಟಿಕ್ಯುಲರ್ 3 ಪದ ನಾನು ಯೂಸ್ ಮಾಡ್ತೀನಿ. ಎರೆಕ್ಷನ್ ಅಂದರೆ ಉದ್ರೇಕಗೊಳ್ಳುವುದು. ಮೊನ್ನೆ ತಾನೇ ನಾನು ಹೇಳಿದ್ದೀನಿ, ಇಟ್ ಈಸ್ ನಾಟ್ ದ ಲೆಂತ್, ಇಟ್ ಈಸ್ ದ ಸ್ಟ್ರೆಂತ್. ಸ್ಟ್ರೆಂತ್ ಅಂದರೆ ಗಟ್ಟಿ ಆಗುತ್ತಲ್ಲ, ಹೆಂಗೆ ಗಟ್ಟಿ ಆಗುತ್ತೆ? ಇದನ್ನು ವ್ಯಾಸ್ಕ್ಯುಲರ್ ಆ್ಯಂಡ್ ನ್ಯೂರೋಲಾಜಿಕಲ್ ಫೆನಾಮಿನಾ ಅಂತೀವಿ. 2 ನರ್ವ್ ಸಪ್ಲೈ ಇರುತ್ತೆ, ಪ್ಯಾರಾಸಿಂಪಥೆಟಿಕ್ ಆ್ಯಂಡ್ ಸಿಂಪಥೆಟಿಕ್. ಇವೆರಡು ನರ್ವು ಚೆನ್ನಾಗಿದ್ರೇ ನಿಮಗೆ ಇವೆಲ್ಲ ಆಗೋದು. ನೀವು ಎಡಕಲ್ಲು ಗುಡ್ಡದ ಮೇಲೆ ಪಿಕ್ಚರ್ ನೋಡಿರಬೇಕು ನೀವು. ಸಂತೋಷ ಸಂಗೀತ. ಇವಳು ಗಂಡನಿಗೆ ಅವನಿಗೆ ಸೆಕ್ಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿರುತ್ತೆ. ಮಿಲಿಟರಿ ಆಫೀಸರ್ಗೆ ಇದು ಅಪರೂಪದಲ್ಲಿ ಅಪರೂಪ. ಬಟ್ ಅಲ್ಲಿಂದ ಸ್ಟಿಮ್ಯುಲಸ್ ಬರಬೇಕು. ಈ ರಕ್ತ ಪಂಪ್ ಆಗಿದ್ದಾಗೆ
ಸ್ಪೆಷಲ್ ಆರ್ಟ್ರಿ ಇರುತ್ತೆ ನೋಡಿ. ಪೀನಿಸ್ನಲ್ಲಿ ಸ್ಪಾಂಜ್ ಥರ ಎರಡು ಕಾರ್ಪೋರ ಕೆವರ್ನೋಸ, ಕಾರ್ಪೋರ ಸ್ಪಾಂಜಿಯೋಸಮ್ ಅಂತೀವಿ. ಇದ್ರಿಗೆ ಬ್ಲಡ್ ಬಂದಾಗೆ ಅದು ವಾಪಸ್ ಹೋಗಲ್ಲ, ಲಾಕ್ ಆಗಿಬಿಡುತ್ತೆ. ಅದು ಯಾಕೆ ಲಾಕ್ ಆಗುತ್ತೆ ಅಂದರೆ ಆರ್ಟ್ರಿಗಳು ಎನ್ಲಾರ್ಜ್ ಆದಾಗೆ ವೇಯ್ನ್ ಮೇಲೆ ಪ್ರೆಷರ್ ಬರುತ್ತೆ, ರಿಟರ್ನ್ ಆಫ್ ದಿ ಬ್ಲಡ್ಡು ಆಗೋದಿಲ್ಲ. ಯಾವ ರಿಟರ್ನ್ ಆಗಲ್ಲ ನೋಡಿ, ನನ್ನ ಬೆರಳಿನೊಳಗೆ ಹೋಗುತ್ತೆ ರಿಟರ್ನ್ ಆಗುತ್ತೆ, ಹೋಗುತ್ತೆ ರಿಟರ್ನ್ ಆಗುತ್ತೆ. ಆದರೆ ಉದ್ರೇಕಗೊಂಡಾಗ ನಿಮ್ಮ ಪೀನಿಸ್ನಲ್ಲಿ ರಕ್ತ ರಿಟರ್ನ್ ಆಗಲ್ಲ. ಇದು ತುಂಬ ಇಂಪಾರ್ಟೆಂಟ್ ಮೆಕ್ಯಾನಿಸಮ್ ಇದೆ, ನಿಮ್ಗೆ ಅಷ್ಟೆಲ್ಲ ಡೀಟೇಲ್ಸ್ ಬೇಕಿಲ್ಲ. ಈ ಎರೆಕ್ಟೈಲ್ ಹಂಗೆ ಉಳಿಬೇಕು ಅಂದರೆ ಅದಕ್ಕೆ ಸಿಡನೋಫಿಲ್ ಎಲ್ಲೋ ಒಂದು ಕಡೆ ಈ ಏನು ಇವತ್ತಿನ ವಯಾಗ್ರಾ ಮಾತ್ರೆ ಇದೆಯಲ್ಲ ಅದರ ಎಫೆಕ್ಟು ಈ ಈ ಈ ಫಂಕ್ಷನ್ ಮೇಲೆ ಆಗುತ್ತೆ. ಅದೆಲ್ಲ ನಾನು ಡೀಟೇಲ್ ನಿಮ್ಗೆ ಹೇಳೋಕ್ಕೆ ಹೋಗಲ್ಲ. ಅದನ್ನು ತೊಗೋಬೇಕೋ ಬೇಡವಾ, 2 ದಿನ ತೊಗೋಬೇಕು, ಅವೆಲ್ಲ ಅದು ವಿಚಾರ ಬೇಡ. ಬಟ್ ಇಟ್ಸ್ ಎ ವ್ಯಾಸ್ಕ್ಯುಲರ್ ಫೆನಾಮಿನಾ ಅಂದೆ. ಅದು ಯಾವಾಗ ವಾಪಸ್ ಹೋಗುತ್ತಲ್ಲ ಆವಾಗ ನಿಮ್ಮ ಪೀನಿಸ್ ಬಿದ್ದೋಗುತ್ತೆ. ಇದು ಎಷ್ಟೊತ್ತು ಎರೆಕ್ಷನ್ ಆಗಬೇಕು? ಅದು ಬಿಗಿನಿಂಗ್ನಲ್ಲಿ ಯಂಗ್ ಏಜ್ನೊಳಗೆ ತುಂಬ ಹೊತ್ತು ಎರೆಕ್ಷನ್ ಇರುತ್ತೆ. ಬರ್ತಾ ಬರ್ತಾ 45, 60 ನಿಮ್ಗೆ ಆಲ್ರೆಡಿ ಡಯಾಬಿಟಿಸ್ ಶುರುವಾಗಿದ್ದರೆ ತುಂಬ ಹೊತ್ತು ನಿಮ್ಮ ಪೀನಿಸ್ಸು ಸ್ಟ್ರಾಂಗ್ ಇರಲ್ಲ. ಸೊ ಎರೆಕ್ಷನ್, ಆರ್ಗ್ಯಾಸಮ್ ಆ್ಯಂಡ್ ಎಜಾಕ್ಯುಲೇಷನ್ ಯಾವಾಗ ನಿಮ್ಮ ಸೆಕ್ಷುವಲ್ ಆ್ಯಕ್ಟ್ ಮುಗಿದೋಗುತ್ತೆ ಅಂದರೆ ವೀರ್ಯಸ್ಖಲನ, ಅದನ್ನು ಎಜಾಕ್ಯುಲೇಷನ್. ಅದಕ್ಕೆ ಮಧ್ಯೆ ನೀವು ಎಜಾಕ್ಯುಲೇಷನ್ ಆಗೋದಕ್ಕೆ ಮೊದಲು ಆರ್ಗ್ಯಾಸಮ್ ಅಂತವೆ, ಏನೋ ಒಂಥರ ಮನಸ್ಸಿಗೆ ತೃಪ್ತಿ, ರಿಲ್ಯಾಕ್ಸ್ ಆಗೋದು, ಅದು ನಿಮ್ಮ ಮಸಲ್ಸ್ ರಿಲ್ಯಾಕ್ಸ್ ಆಗುತ್ತೆ, ಆವಾಗೆ ನಿಮಗೆ ವೀರ್ಯ ಈಚೆ ಬರುತ್ತೆ. ಇದು ಸೆಕ್ಷುವಲ್ ಆ್ಯಕ್ಟ್ ಅಂತೀವಿ ನಾವು. ಇದು 45 ಸೆಕೆಂಡಿಂದ ಹಿಡಿದು 14 ನಿಮಿಷದವರೆಗೂ ವೇರಿ ಆಗುತ್ತೆ. ಕೆಲವರು ಬರೀ 45 ಸೆಕೆಂಡ್ನಲ್ಲಿ ಮುಗಿದೋಗ್ಬಿಡುತ್ತೆ, ಕೆಲವ್ರಿಗೆ 14 ನಿಮಿಷದವರೆಗೂ ಇರುತ್ತೆ. ಆ್ಯಂಡ್ ಒಂದೊಂದು ಕಂಟ್ರಿ ಒಳಗೆ ಒಂದೊಂದು ಥರ. ಯಾಕಂದರೆ ಪೀನಿಸ್ ಲೆಂತು ಕೂಡ ಇಂಡಿಯನ್ ಆವರೇಜ್ 5.5 ಇಂಚು. ಎಷ್ಟು ನಿಮಿಷ ನಿಮ್ಮ ಸೆಕ್ಷುವಲ್ ಅರೋಸಲ್ ಆದರೆ ಒಳ್ಳೆಯದು ಅಂದರೆ 3 ರಿಂದ 7 ಮಿನಿಟ್ ಆದರೆ ಅಡೆಕ್ವೇಟ್. 3 ನಿಮಿಷದಿಂದ 7 ನಿಮಿಷದೊಳಗೆ ನಿಮ್ಮ ಸೆಕ್ಷುವಲ್ ಅಡೆಕ್ವೇಟ್ ಓಕೆ ಅಂತೀವಿ. ಅದೇ 7 ರಿಂದ 13 ನಿಮಿಷ ಆದರೆ ಇಟ್ ಈ ಡಿಸೈರಬಲ್. ಎಲ್ಲರೂ ಕೂಡ 7 ರಿಂದ 13 ನಿಮಿಷ ಆದರೆ ಚೆನ್ನಾಗಿರುತ್ತೆ, ಡಿಸೈರಬಲ್. 10 ರಿಂದ 30 ನಿಮಿಷ ಅಂದರೆ ಟೂ ಲಾಂಗ್. ಸೊ ಇದು ಒಂದು ನೆನಪಿಟ್ಕೊಳ್ಳಿ. ಕೆಲವರು ಹೇಳ್ತಾರಲ್ಲ ಈ ಮಾತ್ರ ತಗೊಂಡ್ಬಿಡಿ 2 ಅವರ್ ಮಾಡ್ಬೋದು, ಇಲ್ಲ ಅವೆಲ್ಲ ಇಲ್ಲ, ಅದೆಲ್ಲ ಅದಕ್ಕೆ ಸ್ಪೆಷಲಿಸ್ಟ್ ಇದ್ದಾರೆ, ಎರೆಕ್ಟೈಲ್ ಡಿಸ್ಫಂಕ್ಷನ್ ಸ್ಪೆಷಲಿಸ್ಟು. ಅವರು ಬೇರೆ ಬೇರೆ ಇಂಜೆಕ್ಷನ್ ಕೊಡ್ತಾರೆ ಪೀನಿಸ್ಗೆ, ಬೇರೆ ಬೇರೆ ಡ್ರಗ್ಸ್ ಇದೆ, ಅದೆಲ್ಲ ನಾನು ನಿಮ್ಗೆ ಹೇಳೋಕ್ಕೆ ಹೋಗಲ್ಲ ಈಗ. ಬಟ್ ಅವೆಲ್ಲ ನಾರ್ಮಲ್ ಪರ್ಸನ್ನು ಅಷ್ಟೊತ್ತು ಸೆಕ್ಸ್ ಮಾಡೋಕ್ಕಾಗೋದಿಲ್ಲ, ನೋ ಚಾನ್ಸ್. ಎಲ್ಲ ಬುಲ್ಡೆ ಹೊಡಿತಾರೆ. ನಾನು ಅವಾಗಲೇ ನಿಮಗೆ ಪೀನೈಲ್ ಲೆಂತ್ ಬಗ್ಗೆ ಹೇಳಿ ನೋಡಿ. ಇಂಡಿಯನ್ ಆವರೇಜ್ 5.5 ಇಂಚು, ಯಾರೋ ಒಬ್ಬರಿಗೆ 4 ಇಂಚ್ ಇರ್ಬೋದು, ಒಬ್ಬನಿಗೆ 7 ಇಂಚ್ ಇರ್ಬೋದು. ಆವರೇಜು ಇಂಡಿಯನ್ ಗಂಡಸಿನ ಶಿಶ್ನ 5.5 ಇಂಚು ಉದ್ರೇಕಗೊಂಡಾಗ, ಎರೆಕ್ಟ್ ಇದ್ದಾಗ 5.5 ಇಂಚು. ಕ್ವಾಲಿಫೈಡ್ ಸೆಕ್ಸ್ ಸ್ಪೆಷಲಿಸ್ಟ್ ಆದರೆ ದಯವಿಟ್ಟು ಅವ್ರ ಹತ್ರ ಹೋಗಿ ಅಡ್ವೈಸ್ ತೊಗೊಳ್ಳಿ. ಬಾಂಬೆ ಒಳಗೆ ಒಬ್ಬರು ಕೊಥಾರಿ ಅಂತ ಇದ್ದಾರೆ, ಈಸ್ ಎ ಸೆಕ್ಷುವಲ್ ಸ್ಪೆಷಲಿಸ್ಟು. ನಿಮ್ಗೆ ಹೇಳ್ತೀನಿ, ಅವರು ನಮ್ಮ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನಿಂದ ಒಂದು 10 ವರ್ಷದಿಂದ ಅವ್ರನ್ನ ಬೆಂಗಳೂರಿಗೆ ಕಳೆದಿದ್ದು. ಒಂದು 5 ಸ್ಟಾರ್ ಹೋಟ್ಲ್ನಲ್ಲಿ IMA ಕಪಲ್ಸ್ಗೆ ಅವರೇ ಒಂದು ಟಾಕ್ ಕೊಟ್ಟರು. ಡಾಕ್ಟ್ರುಗಳಿಗೆ ಇದು ವಿಚಾರ ಗೊತ್ತಿರಲ್ಲ, ಎಷ್ಟೊತ್ತು ಸೆಕ್ಸ್ ಮಾಡಬೇಕು, ಎಲ್ಲಿ ಸೆಕ್ಸ್ ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನೋದ್ರ ಮೇಲೆ ಗೆಸ್ಟ್ ಲೆಕ್ಚರ್ ಕೊಟ್ಟಿದ್ದರು. ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು, ನಾನು ಮಾತನಾಡ್ತಾ ಇರೋದು ಎಲ್ಲೂ ಕೂಡ ಬಿಲೋ ದಿ ಬೆಲ್ಟ್ ಅಲ್ಲ. ಏನೋ ಡಾಕ್ಟ್ರು ಈ ರೀತಿ ನಿಮ್ಮ ಇನ್ಫಾರ್ಮೇಷನ್ಗೋಸ್ಕರ ನಾನು ಹೇಳ್ತಿದ್ದೀನಿ. ಡಾಕ್ಟ್ರು ಕಪಲ್ಸ್ಗೆ ಒಬ್ಬ ಕ್ವಾಲಿಫೈಡ್ ಡಾಕ್ಟ್ರು ಬಾಂಬೆಯಿಂದ ನಾವು ಕರೆಸಿ ಒಂದು ಟಾಕ್ ಕೊಡಿಸ್ತೀವಿ ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೋಬೇಕು ಇದು ಎಷ್ಟು ಇಂಪಾರ್ಟೆಂಟು. ಜನಸಾಮಾನ್ಯರಿಗೆ ನನ್ನ ಜವಾಬ್ದಾರಿ. ನಾನು ಸ್ಪೆಷಲಿಸ್ಟ್ ಅಲ್ದಿದ್ರು ಕೂಡ ದೇರ್ ಆರ್ ಕ್ವಾಲಿಫೈಡ್. ದಯವಿಟ್ಟು ಮೆಜೆಸ್ಟಿಕ್ನ ಬೋರ್ಡ್ ಹಾಕ್ಕೊಂಡಿರ್ತಾನೆ, ಈ ಲಾಡ್ಜ್ಗಳಲ್ಲಿ ಬೋರ್ಡ್ ಹಾಕ್ಕೊಂಡಿರ್ತಾನೆ. ಫುಟ್ಪಾತ್ನೊಳಗೆ ನಾವು ಆಯುರ್ವೇದ ಕೊಡ್ತೀನಿ, ಹುಲಿ ಉಗುರನ್ನ ಪುಡಿ ಮಾಡಿ ಕೊಡ್ತೀನಿ, ದಯವಿಟ್ಟು ಯಾವನ್ನು ನಂಬಬೇಡಿ. ಹಿಮಾಲಯ ಡ್ರಗ್ಸ್ ಕೊಡ್ತೀನಿ, ಇವೆಲ್ಲ ಕ್ವ್ಯಾಕ್ಸ್ ಅಂತೀವಿ ನಾವು, ಅನ್ಕ್ವಾಲಿಫೈಡ್ ಡ್ರಗ್ಸ್ ಅಂತೀವಿ. ದಯವಿಟ್ಟು ಅವ್ರ ಹತ್ರ ಹೋಗಬೇಡಿ. ನಿಮ್ಗೇನಾದರೂ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇದ್ದರೆ ಡಾಕ್ಟರ್ ಆಂಜನಪ್ಪ ಈಸ್ ನಾಟ್ ಎ ಸ್ಪೆಷಲಿಸ್ಟ್, ಐ ಆಮ್ ಎ ಗೈಡ್. ನಿಮ್ಗೆ ಎಲ್ಲಿ ಹೋದರೆ ನಿಮ್ಗೆ ಒಳ್ಳೆಯದಾಗುತ್ತೆ. ಏನು ಇನ್ಫಾರ್ಮೇಷನ್ ಹೇಳ್ತಿದ್ದೀನಿ ಹೊರತು ದಯವಿಟ್ಟು ನನ್ನೇನು ಹುಡ್ಕೊಂಬರಬೇಡಿ. ಆಂಜನಪ್ಪ ಡಾಕ್ಟ್ರ್ ಹತ್ರ ಹೋದೆ, ಎಷ್ಟೋ ಜನ ನಾರ್ತ್ ಕರ್ನಾಟಕ ಫೋನ್ ಮಾಡಿ, ಡಾಕ್ಟ್ರೇ ಕೊರಿಯರ್ನ ಮೆಡಿಸಿನ್ ಕಳಿಸ್ಬಿಡಿ, ನಿಮ್ಮ ವಿಡಿಯೋ ನೋಡಿದೆ, ದಯವಿಟ್ಟು ತಿಳ್ಕೊಬೇಡಿ. ನಾ ಯಾವ ಕೊರಿಯರ್ನಾಗೂ ಯಾರಿಗೂ ಮೆಡಿಸಿನ್ ಕಳಿಸಲ್ಲ. ಐ ಆಮ್ ನಾಟ್ ಎ ಸ್ಪೆಷಲಿಸ್ಟು. ನಾನು ಗೈಡ್ ಮಾಡ್ತೀನಿ ಎಲ್ಲಿ ಹೋಗ್ಬೋದು, ಯಾರು ಹೂ ಈಸ್ ಎ ಕ್ವಾಲಿಫೈಡ್ ಡಾಕ್ಟರ್. ಅವ್ರನ್ನ ನಾವು ಆಂಡ್ರಾಲಜಿಸ್ಟ್ ಅಂತೀವಿ, ತಿಳ್ಕೊಂಡಿರಿ. ಯೂರಾಲಜಿಸ್ಟು ಸ್ಪೆಷಲ್ ಟ್ರೈನಿಂಗ್ ಮಾಡಿ
ಆಂಡ್ರಾಲಜಿಸ್ಟ್ ಅಂತ ಕರ್ಕೋತಾರೆ ಅವರು. ಡಾಕ್ಟರ್ ವಾಸನ್ ಇದ್ದಾರೆ ರಾಜಾಜಿನಗರದಲ್ಲಿ, ಈ ಥರದವರು ಒಬ್ಬರ ಹೆಸರು ಹೇಳಿದ್ದೀನಿ ಅಷ್ಟೇ. ಡಾಕ್ಟರ್ ಪ್ರಮೋದ್ ಅಂತ ಇದ್ದಾರೆ, ಬೇಕಾದಷ್ಟು ಜನ ಇದ್ದಾರೆ. ದೇ ಆರ್ ಆಲ್ ಕ್ವಾಲಿಫೈಡ್ ಡಾಕ್ಟರ್ಸ್. ದಯವಿಟ್ಟು ನೀವು ಯಾರಾದರೂ ಕರೆಕ್ಟ್ ಅಡ್ವೈಸ್ ತೊಗೋಬೇಕಾದ್ರೆ ಭಾಳ ಇನ್ಫರ್ಟಿಲಿಟಿ ಕ್ಲಿನಿಕ್ಗಳಲ್ಲಿ ಮೇಲ್ ಡಾಕ್ಟ್ರ್ ಇರ್ತಾರೆ, ಎರೆಕ್ಟೈಲ್ ಡಿಸ್ಫಂಕ್ಷನ್ಗೆ ಅವರು ನಿಮ್ಗೆ ಅಡ್ವೈಸ್ ಮಾಡ್ತಾರೆ. ಬಟ್ ನನ್ನ ಕಳಕಳಿಯ ಮನವಿ, ದಯವಿಟ್ಟು ನಿಮ್ಮನ್ನು ದುಡ್ಡು ಹಾಳು ಮಾಡ್ಕೋಬೇಡಿ. 20,000 ಕೊಡು, ನಿನ್ನ ಸಾಮಾನು ಅರ್ಧ ಗಂಟೆ ನಿಂತ್ಕೊಳ್ಳೋಂಗೆ ಮಾಡ್ತೀನಿ ಅಂತ ಹೇಳುವಂಥ ಜನ ಇದ್ದಾರೆ. ಹಿಮಾಲಯನ್ ಡ್ರಗ್ ಕೊಟ್ಬಿಡ್ತೀನಿ, ಇದರಲ್ಲಿ ತರಿಸಿರ್ತೀವಿ, ಭಾಳ ಚೈನೀಸ್ ಮೆಡಿಸನ್ ಕೊಡ್ತೀನಿ, ಇವೆಲ್ಲ ಹೇಳ್ತಾರೆ. ದಯವಿಟ್ಟು ಅವ್ರು ನಂಬಕ್ಕೆ ಹೋಗಬೇಡಿ, ನಿಮ್ಮ ದುಡ್ಡು ಹಾಳಾಗುತ್ತೆ. ಎಷ್ಟೋ ಜನ ಅಲ್ಲಿ ಹೋಗಿ ಆಮೇಲೆ ನಮ್ಮ ಹತ್ರ ಬಂದಿರೋರು ಇದ್ದಾರೆ. ಇಲ್ಲ ಡಾಕ್ಟ್ರೇ, ಅಲ್ಲಿ ಬೋರ್ಡ್ ಹಾಕ್ಕೊಂಡಿದ್ರು, ಇದ್ರ ಮೆಡಿಸನ್ ಕೊಡ್ತೀನಿ ಅಂತ ಅಂದರು, ಟಿಬೆಟಿಯನ್ ಮೆಡಿಸನ್ ಕೊಡ್ತೀನಿ ಅಂದರು. ದಯವಿಟ್ಟು ಇವೆಲ್ಲ ಅದರೊಳಗಾಗಿ ಪ್ಲಾಂಟ್ ಮೆಡಿಸನ್ಸು ನಿಮಗೆ ಟೋಪಿ ಹಾಕ್ತಾರೆ ಅವರು. ದಯವಿಟ್ಟು ಅವೆಲ್ಲ ಆ ರೀತಿಯ ಇದನ್ನು ತಿಂದರೆ ಈ ನುಗ್ಗೆಕಾಯ್ದೇನೆ ಕತೆ. ಪಿಕ್ಚರ್ನೊಳಗೆ ನಮ್ಮ ನುಗ್ಗೆಕಾಯಿ ತಿಂದರೆ ಹಿಂಗಾಗುತ್ತೆ ಅಂತ ಇವರು ಪಿಕ್ಚರ್ನ ಜೋಕರ್ ನಮ್ಮ ಎನ್.ಎಸ್. ರಾವ್ ಪಿಕ್ಚರ್ನ ನಾವು ನೋಡಿ ನಿಜವಾಗ್ಲೂ ಆಶ್ಚರ್ಯ ಪಡೇವಿ ಅವೆಲ್ಲ. ಹೌದು, ಅದಕ್ಕೆ ದಯವಿಟ್ಟು ಡೈರೆಕ್ಟ್ರುಗಳಲ್ಲಿ ಒಂದು ಮನವಿ, ತಪ್ಪು ಮಾಹಿತಿಗಳನ್ನು ಜನಗಳಿಗೆ ಕೊಡಬೇಡಿ. ನಿಮ್ಮಲ್ಲಿ ಕಳಕಳಿಯ ಮನವಿ, ಜನಗಳಿಗೆ ಮಿಸ್ಲೀಡ್ ಮಾಡಬೇಡಿ. ಯಾವುದರಿಂದನೂ ಏನೂ ಆಗಲ್ಲ. ಅವೆಲ್ಲ ತಪ್ಪು ಮಾಹಿತಿ ಇರ್ತದೆ. ದಯವಿಟ್ಟು ಅವೆಲ್ಲ ಮಾಡಿ. ಹಂಗೆ ಎನ್.ಎಸ್. ರಾವ್ ನಾವು ಪಿಕ್ಚರ್ ನೋಡೀವಿ, ಅದು ಭಾಳ ಚೆನ್ನಾಗಿ. ಉಮಾಶ್ರೀ, ಎನ್.ಎಸ್. ರಾವ್ ಡೈಲಾಗ್ಗಳೇ ನಮಗೆ ಒಂಥರ ಕಾಲೇಜ್ಗೆ ಹೋಗೋ ಹುಡುಗರಿಗೆ ಏನೇನೋ ಆಸೆ ಆಕಾಂಕ್ಷೆಗಳು ಬರೋದು, ಅವೆಲ್ಲ ತಪ್ಪು. ಜನಗಳಿಗೆ ಪುಕ್ಕಟೆ ಎಂಟರ್ಟೈನ್ಮೆಂಟ್ಗೆ ಅವೆಲ್ಲ ಮಾಡ್ತಾರೆ. ದಯವಿಟ್ಟು ಅದರಿಂದ ವಿಜ್ಞಾನಕ್ಕೆ ಗೌರವ ಕೊಡಿ. ಕೊನೆಯ ನನ್ನ ಮಾತು, ವೈಜ್ಞಾನಿಕ ಪರಿಷತ್ತಿನ ಉಪಾಧ್ಯಕ್ಷ ಇದ್ದೀನಿ ನಾನು, ಹುಲಿಕಲ್ ನಟರಾಜ್ ಅವ್ರ ಜೊತೆಯಲ್ಲಿ. ವಿಜ್ಞಾನವನ್ನು ವೈಜ್ಞಾನಿಕವಾಗಿ ಜನಗಳಿಗೆ ತಲುಪಿಸುವುದು ನಮ್ಮ ಕರ್ತವ್ಯ. ನಾನೊಬ್ಬ ವೈದ್ಯನಾಗಿ ಹುಲಿಕಲ್ ನಟರಾಜ್ ಜೊತೆಯಲ್ಲಿ ಇದ್ಕೊಂಡು ವಿಜ್ಞಾನ ಪರಿಷತ್ತಿನ ವೈಸ್ ಪ್ರೆಸಿಡೆಂಟಾಗಿ ನಿಮಗೆ ಆದಷ್ಟು ವಿಜ್ಞಾನವನ್ನು, ಇದರಲ್ಲಿ ಏನಾದರೂ ನಾನು ತಪ್ಪು ಮಾತಾಡಿದರೆ ಅಥವಾ ನಿಮ್ಗೇನಾದರೂ ಡೌಟ್ ಇದ್ದರೆ, ಕ್ಲಾರಿಫಿಕೇಷನ್ ಇದ್ದರೆ ಬೇಕಾದ್ರೆ ಕ್ವಶನ್ ಕಳಿಸ್ಕೊಡಿ, ಅದಕ್ಕೆ ಕ್ಲಾರಿಫಿಕೇಷನ್ ಕೊಡ್ತೀನಿ. ಯಾಕಂದರೆ ನಮ್ಮ ಪರಮೇಶ್ವರ್ ನನ್ನ ಎಲ್ಲ ಕಾರ್ಯಕ್ರಮಗಳನ್ನು ಭಾಳ ಸೂಕ್ತವಾಗಿ ಎಡಿಟ್ ಮಾಡಿ ಜನಸಾಮಾನ್ಯರಿಗೆ, ಯಾಕಂದರೆ ನನಗೆ ಬಂದಿರೋ ಫೀಡ್ಬ್ಯಾಕು ತುಂಬ ಜನ ನನಗೆ ಹೇಳ್ತಾರೆ, ಪರಮೇಶ್ವರ್ ಅವರ ಮಾಧ್ಯಮದಲ್ಲಿ, ಕಲಾ ಮಾಧ್ಯಮದಲ್ಲಿ ನಾನು ನಿಮ್ಮ ಕಾರ್ಯಕ್ರಮ ನೋಡಿದ್ದೀನಿ ಅಂತ. ಅದರಿಂದ ನನ್ನ ಸಾಮಾಜಿಕ ಎಲ್ಲೋ ಒಂದು ಕಡೆ ನಿಮಗೆ ಪುಕ್ಕಟೆ ಎಂಟರ್ಟೈನ್ಮೆಂಟ್ ಅಲ್ಲ ಇದು, ದಯವಿಟ್ಟು ವಿಜ್ಞಾನ. ಅದರಿಂದ ನಿಮ್ಗೆ ಇದರಿಂದ ನಿಮ್ಮ ಆರೋಗ್ಯ ಉತ್ತಮವಾಗಲಿ. ನಿಮ್ಮ ಸೆಕ್ಷುವಲ್ ಲೈಫ್ ಈಸ್ ವೆರಿ ಇಂಪಾರ್ಟೆಂಟ್. ಆನೆಸ್ಟಾಗಿ ಹೇಳ್ತೀನಿ, ಮನುಷ್ಯನಿಗೆ ಊಟ ನಿದ್ರೆ ಎಷ್ಟು ಇಂಪಾರ್ಟೆಂಟೋ, ನಿಮ್ಮ ಸೆಕ್ಷುವಲ್ ಆಕ್ಟಿವಿಟಿ ಕೂಡ ಅಷ್ಟೇ. ಅದರಲ್ಲೂ ಕೂಡ ಅತಿಯಾದರೆ ಅಮೃತ ವಿಷ ಆದಂಗೆ ಸೆಕ್ಸು ಕೂಡ. ಆ್ಯಂಡ್ ಎಲ್ಲೋ ಒಂದು ಕಡೆ ತುಂಬ ಜನ ಹಸ್ತಮೈಥುನ ಮಾಡುವಾಗ ತುಂಬ ಫೋರ್ಸಿಬಲಿ ಮಾಡಿದರೆ ಚರ್ಮ ಹಿಂದೆ ಹೋಗಿ ಊದ್ಕೊಂಡಿರೋದು ನಾವು ನೋಡಿದ್ದೀವಿ. ಅನ್ಫಾರ್ಚುನೇಟ್ಲಿ ಕೆಲವರು ಒಂದು ಡಬ್ಬಿನೋ ಒಂದು ಹೋಲಿರೋ ಅಂಥ ಇದನ್ನು ಹಾಕ್ಕೊಂಡು ಹಸ್ತಮೈಥುನ ಮಾಡಿ ಡ್ಯಾಮೇಜ್ ಮಾಡಿಕೊಂಡ್ರು ನಮ್ಮ ಹತ್ರ ಬಂದಿದ್ದಾರೆ. ಒಂದು ಪಾಂಡ್ಸ್ ಪೌಡ್ರನ್ನ ಇದನ್ನು ತೆಗೆದುಬಿಟ್ಟು ಅದರೊಳಗೆ ಹಾಕಿ ಪೀನಿಸ್ ಮಾಡ್ಕೊಂಡು ಕೆಂಪೇಗೌಡ ಹಾಸ್ಪಿಟ್ಲಿಗೆ ಬಂದಿದ್ದ ಅವನು. ಎಷ್ಟೋ ಜನ ಈ ಕಬ್ಬಿಣದ ಇದನ್ನ ಪೀನಿಸ್ಗೆ ಹಾಕ್ಕೊಂಡ್ಬಿಡ್ತಾರೆ, ಅದು ಇಷ್ಟಪ್ಪ ಊದ್ಕೊಳ್ಳುತ್ತೆ. ದಯವಿಟ್ಟು ಆದ್ದರಿಂದ ಇವೆಲ್ಲ ಈ ಸೆಕ್ಷುವಲ್ ಇದರಲ್ಲಿ ಅನೇಕ ಪರ್ವೇಷನ್ಸ್ ಇದ್ದಾವೆ. ಸೋಡಮ್ಮಿ ಅಂದರೆ ಏನು, ಅದು ಇನ್ನೊಂದಿನ ಎಪಿಸೋಡ್ನಲ್ಲಿ ಪರ್ವರ್ಷನ್ಸ್ ಆಫ್ ಸೆಕ್ಸ್. ಯಾಕೆ ಆ ಉಮೇಶ್ ಅವನು ಬೇರೆಯವರ ಹೆಣ್ಣು ಮಕ್ಕಳ ಬನಿಯನ್ನ ಚಡ್ಡಿನ ಕದ್ಕೊಂಡು ಹಾಕ್ಕೊಂಡು ಎಂಜಾಯ್ ಮಾಡೋನು. ಇದು ಅನೇಕ 10 ವೆರೈಟಿ ಇದ್ದಾವೆ. ಆಗಿನ ಹಳೆಯ ಕಾಲದ ಮಹಾರಾಜರುಗಳು ತಾವು ಸೆಕ್ಸ್ ಮಾಡ್ತಿರಲ್ವಂತೆ. ಒಂದು ಹಾಲ್ನಲ್ಲಿ 20-30 ಜನ ಬೇರೆ ಬೇರೆ ಏಜ್ನವ್ರನ್ನ ಸೆಕ್ಸ್ ಮಾಡೋಕ್ಕೆ ಬಿಟ್ಟು ಇವನು ಕೂತ್ಕೊಂಡು ನೋಡಿಕೊಂಡು ಎಂಜಾಯ್ ಮಾಡೋನಂತೆ. ಇವೆಲ್ಲ ಪರ್ವರ್ಷನ್ಸ್ ಆಫ್ ಸೆಕ್ಸ್ ಅಂತೀವಿ, ಫೆಚಿಸಿಸಮ್ ಅಂತೀವಿ, ಹೌದು, ಸೋಡಮಿ ಅಂತೀವಿ, ಬೆಸ್ಟಿಯಾಲಿಟಿ, ಅನಿಮಲ್ ಸೆಕ್ಸ್ ಇದೆ. ಇವೆಲ್ಲ ನಿಮ್ಗಳ ಬಗ್ಗೆ ಅದು ವೈಜ್ಞಾನಿಕವಾಗಿ ಮತ್ತೊಂದು ಎಪಿಸೋಡ್ನಲ್ಲಿ ಯಾಕೆ ಆರ್ಮಿ ಒಳಗೆ ಕತ್ತೆನ ಸೆಕ್ಸ್ಗೆ ಯೂಸ್ ಮಾಡ್ಕೋತಾರೆ, ಇದನ್ನು ಬೆಸ್ಟಿಯಾಲಿಟಿ. ನೀವು ಕೇಳಿರ್ತೀರಿ ಯಾರನ್ನ ಇವು ಬ್ಲಡಿ ಬಾಸ್ಟರ್ಡ್ ಅಂತ ಬೈತಾರೆ. ಬಾಸ್ಟರ್ಡ್ ಅಂದರೆ ಯಾರು ಅನಿಮಲ್ ಸೆಕ್ಸ್ ಮಾಡ್ತಾನಲ್ಲ, ಕುರಿ, ಮೇಕೆ, ಕೋಳಿ, ಇವು ಕತ್ತೆ, ಇವಕ್ಕೆಲ್ಲ ಸೆಕ್ಸ್ ಮಾಡೋವಂಥ ಪರ್ವರ್ಷನ್ಸ್ ಇದ್ದಾವೆ. ಇದು ನಾನು ಸುಮ್ಮನೆ ಮಾತಾಡ್ತಿಲ್ಲ, ಇವೆಲ್ಲ ನಾನು 3rd MBBS ಓದೋವಾಗೆ ನಮ್ಮ ಫಾರೆನ್ಸಿಕ್ ಮೆಡಿಸನ್ ಟೆಕ್ಸ್ಟ್ ಬುಕ್ನಲ್ಲಿ ಟಾಪಿಕ್ಸು ನನಗೆ ಶಾರ್ಟ್ ನೋಟ್ ಕ್ವಶನ್ ಕೊಟ್ಟಿರ್ತಾರೆ. ನಾನು MBBS ಓದೋವಾಗೆ ಆ ವರ್ಷದ ಎಕ್ಸಾಮ್ನ ಸೋಡಮಿ ಅಂತ ಕೊಟ್ಟಿರ್ತಾರೆ. ಅದ್ರ ಬಗ್ಗೆ ನಾನು ಬರಿಬೇಕು. ಸೋಡಮಿ ಅಂದರೆ ಏನು,
ಏನಲ್ ಸೆಕ್ಸ್ ಅಂದರೆ ಏನು, ಯಾಕೆ ಮಾಡ್ತಾರೆ, ಇಂಥವು ಅನೇಕವಿದ್ದಾವೆ. ಅದ್ರ ಲಿಸ್ಟೇ ಒಂದು 15 ಇದ್ದಾವೆ. ಅದನ್ನು ಲೆಸ್ಬಿಯನಿಸಮ್ ಅಂತೀವಿ, ಅಂದರೆ ಫೀಮೇಲ್ ಸೆಕ್ಸ್, ಒಂದು ಹೆಣ್ಣು ಇನ್ನೊಂದು ಹೆಣ್ಣನ್ನು ಸ್ಯಾಟಿಸ್ಫೈ ಮಾಡೋದು. ಸೊ ಇಂಥವೆಲ್ಲ ಭಾಳ ಇದ್ದಾವೆ. ಸ್ಯಾಡಿಸಮ್ ಅಂತೀವಿ ನಾವು. ಅವನಿಗೆ ಯಾವ ಸೆಕ್ಸ್ ಅಂದರೆ ಆ ಹೆಣ್ಣನ್ನು ಕೊಂದು ಅವಳು ರಕ್ತ ಕುಡಿತಾನೆ. ನೀವು ಇದ್ರ ಹಿಂದೆ ಎಲ್ಲ ಒಂದು ಬಂದಿತ್ತು, ಹೊಸಕೋಟೆ ಕಡೆ ಒಂದು ಫ್ಯಾಮಿಲಿ ಇತ್ತು, ರಾಬ್ ಮಾಡಿದಾಗೆ ಹೆಣ್ಣನ್ನು ಸಾಯಿಸಿ ದಂಡುಪಾಳ್ಯದವರು ಸತ್ತ ಹೆಣ್ಣದ ಮೇಲೆ ಸೆಕ್ಸ್ ಮಾಡೋರು. ಇವೆಲ್ಲ ಪರ್ವರ್ಷನ್ಸು. ಇದ್ರ ಬಗ್ಗೆ ಮತ್ತೊಮ್ಮೆ ನಿಮಗೆ ಅರಿವು ಮೂಡಿಸ್ಲಿಕ್ಕೆ ಕೊಡ್ತೀನಿ. ದಯವಿಟ್ಟು ಇವೆಲ್ಲ ನಾನು ಮಾತನಾಡುವಾಗ ದಯವಿಟ್ಟು ಯಾರು ಕೂಡ ನಾನು ಮಾತನಾಡೋದು ಜನಗಳಿಗೆ ಇನ್ಫಾರ್ಮೇಷನ್ಗೋಸ್ಕರವಾಗಿ ನನ್ನ ವಿದ್ಯೆ, ನನ್ನ ಪುಸ್ತಕ ಇರೋದನ್ನು ಅಷ್ಟೇ ಮಾಡೋದು. ಮಾಸ್ಟರ್ಬೇಷನ್ ವಾಸ್ ಎ ಶಾರ್ಟ್ ನೋಟ್ ಕ್ವಶನ್. ನಾನು MBBS ಇದ್ದಾಗೆ ಮಾಸ್ಟರ್ಬೇಷನ್ ಅಂದರೆ ಏನು, ಯಾಕೆ ಮಾಡ್ಕೋತಾರೆ, ಅದರಿಂದ ಏನು ತೊಂದರೆ, ಇಟ್ ವಾಸ್ ಶಾರ್ಟ್ ನೋಟ್ ಕ್ವಶನ್. ನನ್ನ ವಿದ್ಯೆ ನಿಮಗೆ ತಲುಪಲಿ ಅಂತ ಇವತ್ತು ನಾನು ಪರಮೇಶ್ ಜೊತೆಯಲ್ಲಿ ಕೂತು ಮಾತನಾಡ್ತಿದ್ದೀನಿ. ನಮಸ್ಕಾರ. ಸ್ವದೇಶೇ ಪೂಜ್ಯತೆ ರಾಜ, ವಿದ್ವಾನ್ ಸರ್ವತ್ರ ಪೂಜ್ಯತೆ. ಇಷ್ಟೊತ್ತು ನಾನು ಮಾತನಾಡಿದ್ದು ಕಲಾ ಮಾಧ್ಯಮದಲ್ಲಿ. ಕಲಾ ಮಾಧ್ಯಮದ ಚಾನಲ್, ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.